ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರಮಹಾಲಕ್ಷ್ಮಿಯು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ಪೂಜೆಗೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಮುಖ, ಅಮ್ಮನ ಮೂರ್ತಿ, ಕಳಸ, ತೆಂಗಿನಕಾಯಿ 1, ಮಾವಿನ ಎಲೆ 5 ಅಥವಾ 7, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹೂವು ಮತ್ತು ಹೂವಿನ ಹಾರ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಹಾಗೂ ಇತರೆ ಹಣ್ಣುಗಳು. ನೈವೇದ್ಯಕ್ಕೆ ಸಿಹಿ ತಿನಿಸು, ಕರ್ಪೂರ, ಊದುಬತ್ತಿ, ದೀಪ, ಎಣ್ಣೆ ಅಥವಾ ತುಪ್ಪ, ಹತ್ತಿಯ ಬತ್ತಿ, ಗಂಟೆ ಇವನ್ನಿಷ್ಟನ್ನು ಮೊದಲದಾಗಿ ತೆಗೆದುಕೊಳ್ಳಬೇಕು. ಆ ನಂತರ ಅಲಂಕಾರಕ್ಕೆ ಸೀರೆ, ರವಿಕೆ ಬಟ್ಟೆ, ಲಕ್ಷ್ಮೀ ದೇವಿಗೆ ಆಭರಣಗಳು, ಬಳೆಗಳು, ಹೂವಿನ ಮಾಲೆ, ತಾಳಿ, ಮಾಂಗಲ್ಯ, ಕೇಶಕ್ಕೆ ಹೂವು, ಅಲಂಕಾರ ಸಾಮಗ್ರಿಗಳು ಇವಿಷ್ಟನ್ನು ತೆಗೆದುಕೊಳ್ಳಬೇಕು. ನಂತರ ಮಂಗಳ ದ್ರವ್ಯಗಳು ಅರಿಶಿಣದ ಕೊಂಬು, ಕುಂಕುಮ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ದಕ್ಷಿಣೆ, ಹಣ್ಣು, ಅಕ್ಕಿ, ಬೆಲ್ಲ, ಒಣ ಕೊಬ್ಬರಿ ಇದಿಷ್ಟನ್ನು ತಗೋಬೇಕು. ನೈವೇದ್ಯಕ್ಕೆ ಪಾಯಸ ಅಥವಾ ಶಾವಿಗೆ ಪಾಯಸ, ಲಡ್ಡು, ಕಡುಬು, ಇಷ್ಟದ ಸಿಹಿ ತಿಂಡಿಗಳನ್ನು ಮಾಡಿ, ಅನ್ನ, ಬೇಳೆ, ತರಕಾರಿ, ಹಣ್ಣುಗಳು, ತಾಂಬೂಲ ಇಷ್ಟನ್ನು ಮಾಡಿ ನೈವೇದ್ಯನ ಮಾಡಿ. ನಂತರ ಪೂಜಾ ಅಲಂಕಾರಕ್ಕೆ ರಂಗೋಲಿ, ತೋರಣ, ಬಾಳೆಕಂಬ, ಎಲೆ, ಬೇಕಿದ್ದರೆ ಮಂಟಪಕ್ಕೆ ಅಲಂಕಾರ ವಸ್ತುಗಳನ್ನು ತಂದು ಮಾಡಬಹುದು. ನಂತರ ವರಮಹಾಲಕ್ಷ್ಮಿ ವೃತ್ತದ ವಿಶೇಷ. ವರಮಹಾಲಕ್ಷ್ಮಿ ವೃತ್ತ ದಾರ, ನೂಲು, 9 ಗಂಟುಗಳ ದಾರ, ಸ್ಥಳೀಯ ಸಂಪ್ರದಾಯದಂತೆ ಹಳದಿ ದಾರ, ತಾಂಬೂಲಕ್ಕೆ ಬೇಕಾದ ವಿಳೆದೆಲೆ, ಅಡಿಕೆ, ಸುಮಂಗಲಿಯರಿಗೆ ಕೊಡಲು ಅರಿಶಿಣ, ಕುಂಕುಮ, ಬಳೆ, ತಾಂಬೂಲ ಇತ್ಯಾದಿ. ನಿಮ್ಮಲ್ಲಿ ಯಾವ ರೀತಿ ಸಂಪ್ರದಾಯ ಇರುತ್ತೋ ಆ ರೀತಿ ನೀವು ಮಾಡ್ಬೋದು. ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿಯು ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.